ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಬಳ್ಳಾರಿ ಜೈಲಿನಲ್ಲಿ ಮೊದಲ ದಿನ ಕಳೆದ ನಟ ದರ್ಶನ್. ರಾತ್ರಿ ಜೈಲಿನ ಊಟ ಮಾಡಿ ನಿದ್ರೆಗೆ ಜಾರಿದ ದಾಸ. ಹೈ ಸೆಕ್ಯೂರಿಟಿಯ 15ನೇ ನಂಬರ್ ಸೆಲ್ನಲ್ಲಿರುವ ದರ್ಶನ್. ದರ್ಶನ್ ತಂದಿರೋದು ಕೂಲಿಂಗ್ ಗ್ಲಾಸ್ ಅಲ್ಲ, ಪವರ್ ಗ್ಲಾಸ್. ದರ್ಶನ್ ಜೈಲಿನಲ್ಲಿ ಚೆನ್ನಾಗಿದ್ದು ಆರೋಗ್ಯ ಸಮಸ್ಯೆ ಇಲ್ಲ. ಬಳ್ಳಾರಿ ಎಸ್ಪಿ ಡಾಕ್ಟರ್ ಶೋಭಾ ರಾಣಿ ಮಾಹಿತಿ. ಮತ್ತೆ ಟ್ರೆಂಡ್ ಆಯಿತು ನಟ ದರ್ಶನ್ ಖೈದಿ ನಂಬರ್. 511ನೇ ನಂಬರ್ ನೀಡಿರುವ ಜೈಲು ಸಿಬ್ಬಂದಿ. ಆಟೋ ಮೇಲೆ ಹೊಸ ಖೈದಿ ಸಂಖ್ಯೆ ಹಾಕಿಸಿದ ದರ್ಶನ್ ಅಭಿಮಾನಿ. ಚನ್ನಪಟ್ಟಣ ಬೈ ಎಲೆಕ್ಷನ್ ಬಗ್ಗೆ ದೆಹಲಿಯಲ್ಲಿ ಮೈತ್ರಿ ನಾಯಕರ ಚರ್ಚೆ. ಅಭ್ಯರ್ಥಿ ವಿಚಾರದಲ್ಲಿ ಒಮ್ಮತದ ಅಭಿಪ್ರಾಯಕ್ಕೆ ನಿರ್ಧಾರ. ಎನ್ಡಿಎ ಟಿಕೆಟ್ ಸಿಗದಿದ್ರೆ ಸ್ವತಂತ್ರ ಸ್ಪರ್ಧೆಗೆ ಸಿಪಿವೈ ಚಿಂತನೆ. ಒಗ್ಗಟ್ಟಿನಿಂದ ಹೋದ್ರೆ ಬಿಜೆಪಿ ಜೆಡಿಎಸ್ ಇಬ್ಬರಿಗೂ ಲಾಭ. ಟಿಕೆಟ್ ವಿಚಾರದಲ್ಲಿ ಹೈಕಮಾಂಡ್ನಿಂದ ತೀರ್ಮಾನ. ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ. ಚನ್ನಪಟ್ಟಣ ಉಪಕದನ ಗೆಲ್ಲಲು ಕಾಂಗ್ರೆಸ್ ರಣತಂತ್ರ. ಡಿಕೆಶಿ ಸೂಚನೆಯಂತೆ ಸರ್ಕಾರದಿಂದ ಬೃಹತ್ ಉದ್ಯೋಗ ಮೇಳ ಆಯೋಜನೆ. ಉಪಚುನಾವಣೆಗೆ ಸಹಕಾರಿಯಾಗಲಿದೆ ಎಂದು ಕೈ ಲೆಕ್ಕಾಚಾರ. ಕುಮಾರಸ್ವಾಮಿಯನ್ನ ಯಾರೂ ಸೀರಿಯಸ್ ಆಗಿ ತಗೋಬಾರದು. ತಂದೆ ಮಗ ಸೇರಿ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ. ರಾಯಚೂರಿನಲ್ಲಿ ಸಚಿವ ಬೋಸರಾಜ್ ವಾಗ್ದಾಳಿ. ಬೆಳಗಾವಿ ಭಾಗದಲ್ಲಿ ಧಾರಾಕಾರ ಮಳೆಯಿಂದ ಆತಂಕ. ಘಟಪ್ರಭಾ ನದಿ ತೀರದಲ್ಲಿ ಮತ್ತೆ ಪ್ರವಾಹದ ಭೀತಿ. ಯಾದವಾಡ ಸೇತುವೆ ಮುಳುಗುವ ಹಂತಕ್ಕೆ ಹರಿಯುತ್ತಿರುವ ನೀರು. ಹಳೆಯ ಆಲದ ಮರದ ಕೊಂಬೆ ಬಿದ್ದು 3 ಕಾರು ಜಖಂ. ರಾಯಚೂರಿನ ಡಿಡಿಪಿಐ ಕಚೇರಿ ಆವರಣದಲ್ಲಿ ಘಟನೆ. ಅದೃಷ್ಟವಶಾತ್ ತಪ್ಪಿದ ಭಾರೀ ಅನಾಹುತ. ಗುಜರಾತ್ನಲ್ಲಿ ಮುಂದಿನ 5 ದಿನ ಭಾರೀ ಮಳೆಯ ಮುನ್ಸೂಚನೆ. ಅಧಿಕಾರಿಗಳ ಜೊತೆ ಸಿಎಂ ಭೂಪೇಂದ್ರ ಪಟೇಲ್ ಸಭೆ. 2 ದಿನ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಅಧಿಕಾರಿಗಳಿಂದ ಸೂಚನೆ. ಗುಜರಾತ್ನಲ್ಲಿ ಭಾರೀ ಮಳೆಯಿಂದ ಪ್ರವಾಹ ಸ್ಥಿತಿ ನಿರ್ಮಾಣ. ನೀರಿನಲ್ಲಿ ಸಿಲುಕಿದ್ದ ಸಾವಿರಾರು ಜನರ ರಕ್ಷಣೆ. ವಡೋದರದ ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರ ಜೊತೆ ಸಿಎಂ ಮಾತು. ಡೀಲ್ನಿಂದ ಕೆ ಕವಿತಾಗೆ ಬೇಲ್ ಎಂದ ತೆಲಂಗಾಣ ಸಿಎಂ. ರೇವಂತ್ ರೆಡ್ಡಿ ಹೇಳಿಕೆಗೆ ಸುಪ್ರೀಂ ತೀವ್ರ ಆಕ್ಷೇಪ. ಇದು ಸಿಎಂ ಮಾಡುವ ಮಾತಾ ಅಂತ ತರಾಟೆ. ಚುನಾವಣೆ ಹೊಸ್ತಿಲಲ್ಲೇ ಮಹಾರಾಷ್ಟ್ರಕ್ಕೆ ಮೋದಿ ಭೇಟಿ. ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಿರುವ ಪ್ರಧಾನಿ. ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ 2024 ಅನ್ನು ಉದ್ಘಾಟಿಸಲಿರುವ ನಮೋ. ಮುಂಬೈನ 12 ವರ್ಷದ ಬಾಲಕನ ಕಿಡ್ನಾಪ್ ಕೊಲೆ ಪ್ರಕರಣ. 8 ತಿಂಗಳ ಬಳಿಕ ಆರೋಪಿಗಳನ್ನು ಬಂಧಿಸಿದ ಪೊಲೀಸರು. ದೆಹಲಿಯ ಜಿಬಿ ರೋಡ್ ಪ್ರದೇಶದಲ್ಲಿ ಆರೋಪಿಗಳ ಬಂಧನ. ಉದ್ಘಾಟನೆಗೆ ಸಿದ್ಧವಾಗಿದ್ದ ಹೊಸ ರೈಲು ನಿಲ್ದಾಣ ಭೂಕುಸಿತಕ್ಕೆ ನಾಶ. ಮಿಜೋರಾಂ ಕೌನ್ಪುಯಿಯಲ್ಲಿ ಘಟನೆ. ಸಾಮಾಜಿಕ ಜಾಲತಾಣದಲ್ಲಿ ದೃಶ್ಯ ವೈರಲ್. ಕಿತ್ತೂರು ಪಟ್ಟಣ ಪಂಚಾಯಿತಿ ಗದ್ದುಗೆಗಾಗಿ ಭಾರೀ ಹೈಡ್ರಾಮಾ. ರಾತ್ರೋರಾತ್ರಿ ಬಿಜೆಪಿ ಸದಸ್ಯನ ಅಪಹರಣ. ಸ್ಥಳಕ್ಕೆ ಕಿತ್ತೂರು ಠಾಣೆಯ ಪೊಲೀಸರು ಭೇಟಿ ಪರಿಶೀಲನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.